ಬೇಡವೇ ಬೇಡ, ಬೇಡವೇ ಬೇಡ, ಮರಳುಗಾರಿಕೆ ಬೇಡವೇ ಬೇಡ, ದ್ವೀಪ ಪ್ರದೇಶದಲ್ಲಿ ಬೇಡವೇ ಬೇಡ, ಬಿಡುವುದಿಲ್ಲ ಬಿಡುವುದಿಲ್ಲ, ಅಕ್ರಮ ನಡೆಸಲು ಬಿಡುವುದಿಲ್ಲ ಬಿಡುವುದಿಲ್ಲ ಬಿಡುವುದಿಲ್ಲ, ಅನ್ಯಾಯ ಮಾಡಲು ಬಿಡುವುದಿಲ್ಲ. ನ್ಯಾಯವು ನಮಗೆ ಸಿಗಲೇಬೇಕು. ಭರವಸೆ ನಮಗೆ ಬೇಡವೇ ಬೇಡ, ಭರವಸೆ ನಮಗೆ ಬೇಡವೇ ಬೇಡ. ನಿಲ್ಲಲೇಬೇಕು ನಿಲ್ಲಲೇಬೇಕು, ಮರಳುಗಾರಿಕೆ ನಿಲ್ಲಲೇಬೇಕು, ತಡೆಯಲೇಬೇಕು ತಡೆಯಲೇಬೇಕು, ಮರಳುಗಾರಿಕೆ ತಡೆಯಲೇಬೇಕು. ಬೇಡವೇ ಬೇಡ, ಬೇಡವೇ ಬೇಡ, ಮರಳುಗಾರಿಕೆ ಬೇಡವೇ ಬೇಡ, ದ್ವೀಪ ಪ್ರದೇಶದಲ್ಲಿ ಬೇಡವೇ ಬೇಡ. ದ್ವೀಪವಾಸಿಗಳ ರಕ್ಷಣೆಗಾಗಿ, ದ್ವೀಪವಾಸಿಗಳ ರಕ್ಷಣೆಗಾಗಿ ನಮ್ಮಯ ಇಂದಿನ ಹೋರಾಟ ಬಿಡುವುದಿಲ್ಲ 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 ಬಿಡುವುದಿಲ್ಲ, ಅನ್ಯಾಯ ಮಾಡಲು ಬಿಡುವುದಿಲ್ಲ. ನ್ಯಾಯವು ನಮಗೆ ಸಿಗಲೇಬೇಕು, ನ್ಯಾಯವು ನಮಗೆ ಸಿಗಲೇಬೇಕು. ಯಾಕೆ ಈ ಥರ ನಮಗೆ ಅನ್ಯಾಯ ಮಾಡ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಇನ್ನು ಹೀಗೆ ಬಿಟ್ಟರೆ ನಮ್ಮ ಊರು ನಾಶವಾಗ್ತದೆ. ನಾವು ನೀರಿನಲ್ಲಿ ಮುಳುಗಿ ಸಾಯಬೇಕಾಗ್ತದೆ. ನಮ್ಮ ಮಕ್ಕಳು, ನಮ್ಮ ಅಲ್ಲಿಯ ಜನರು ಏನು ಮಾಡಲಿ, ಯಾವ ಕಸ ಮಾಡಿ, ಎಲ್ಲಿಗೆ ಹೋಗಲಿ? ನಾವು ಸ್ವಂತ ಭೂಮಿಯಲ್ಲಿ ನಾವಿದ್ದೇವೆ. ಅಲ್ಲಿ ನಮ್ಮ ಭೂಮಿ ಅಂದರೆ ಯಾರು ಸಹ ಇದು ಗೌರ್ಮೆಂಟ್ ಸ್ಥಳದಲ್ಲಿ ಇಲ್ಲ. ನಮ್ಮ ಸ್ವಂತ ಭೂಮಿ ಅದು. ಅದನ್ನು ಬಿಟ್ಟು ನಾವು ಎಲ್ಲಿ ಹೋಗಲಿ? ಅದಕ್ಕೋಸ್ಕರ ನಾನು ಕಳಕಳಿಯ ವಿನಂತಿ ಏನೆಂದರೆ ನಮ್ಮ ಜನರನ್ನು ರಕ್ಷಿಸಿ ನಮಗೆ ನ್ಯಾಯ ಕೊಡಿ ಅಂತೇಳಿ ನಾನು ಕೇಳಿಕೊಳ್ತೇನೆ. ಇದುವರೆಗೂ ಅವ್ಯವಹಿತವಾಗಿ ರಾತ್ರಿ ಹಗಲು ಮರಳು ತೆಗಿತಾ ಇದ್ದಾರೆ. ಅಲ್ಲಿ ಹೇಳ್ತಾರೆ ನಾವು ಮರಳು ತೆಗೆಯುತ್ತಾ ಇಲ್ಲ ಎಂದು. ಆದರೆ ಈಗ ತಾವು ಹೋಗಿ ನೋಡಿದ್ರು ಈ ನದಿಯ ನಡುವೆ 50 ದೋಣಿಗಳು, ದೊಡ್ಡ ದೊಡ್ಡ ಬೋಟುಗಳು ಇದ್ದದ್ದು ಕಂಡು ಬರ್ತಾ ಇದೆ. ಈ ಬೋಟ್ ಮೂಲಕ ಮರಳನ್ನು ಹಾಕಿ ಆಚೆಯ ಪ್ರದೇಶದಲ್ಲಿರುವ ಪ್ರೈವೇಟ್ ಸ್ಥಳದಲ್ಲಿ ಈ ಮರಳನ್ನು ಶೇಖರಿಸಿ ಇಟಾಚಿಯ ಮೂಲಕ ಮರಳನ್ನು ತುಂಬಿಸಿ ಟಿಪ್ಪರ್ಗಳ ಮೂಲಕ ಈ ಮರಳು ಸಾಗಿಸ್ತಾ ಇದ್ದಾರೆ. ನಾವು ಕೇಳಿದರೆ ನಮಗೆ ಬೆದರಿಕೆ ಒಡ್ಡುತ್ತಾ ಇದ್ದಾರೆ. ಒಂದು ವೇಳೆ ಈ ಅವ್ಯವಹಿತವಾದ ಮರಳು ದಂಧೆಯನ್ನು ನಿಲ್ಲಿಸದಿದ್ದಲ್ಲಿ ಮುಂದಿನ ದಿವಸದಲ್ಲಿ ಸ್ಥಳೀಯರೊಟ್ಟಿಗೆ ಕೂಡಿಕೊಂಡು ನಾವು ಅಮರನಾಥ ಉಪವಾಸವನ್ನು ಕೈಗೊಂಡು ನಾವು ಸತ್ಯಾಗ್ರಹವನ್ನು ಕೈಗೊಳ್ಳುತ್ತಾ ಇದ್ದೇವೆಂದು ಈ ಮೂಲಕ ಟಿವಿ ಮಾಧ್ಯಮದ ಮೂಲಕ ತಿಳಿಸಲು ಇಚ್ಛಿಸ್ತಾ ಇದ್ದೇವೆ.